ನಮಸ್ಕಾರಪ್ಪ ದೋಸ್ತ. ನಾವು ಇವತ್ತು ಮುಂಜಾನೆ ನಮ್ಮ ದೋಸ್ತರ ಜೊತೆ ಎಲ್ಲ ಹೊಂಟವಪ್ಪ ಅಂದ್ರೆ ಕಪ್ಪದ ಗುಡ್ಡಕ್ಕೆ ಹೊಂಟವ್ರಿ. ಬರ್ರಿ ಮುಂದೇನಾತಂತ ಹೇಳ್ತಾನೆ. ಅಂತೂ ಇಂತೂ ನಾವು ಮುಡಾ ದೋಸ್ತ ಜೊತೆ ನಾವು ಕಪ್ಪದ ಗುಡ್ಡ ದಾರಿ ಕಡೆ ಬಂದಿವ್ರಿ. ಇದೇ ನೋಡ್ರಿ ಕಪ್ಪದ ಗುಡ್ಡ ಕಮಾನ್. ಬರ್ರಿ ಮುಂದೆ ಹೋಗೋಣ. ಅಂತೂ ಇಂತೂ ದೋಸ್ತೆಲ್ಲ ಸೇರಿ ಕಪ್ಪದ ಗುಡ್ಡಕ್ಕೆ ಬಂದು ಬೈಕ್ನ ಪಾರ್ಕಿಂಗ್ ಮಾಡಿ ಈಗ ಕಪ್ಪದ ಗುಡ್ಡ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೀವಿ ದೋಸ್ತರು. ಬರ್ರಿ ಮುಂದೆ ಹೋಗೋಣ. ಅಂತೂ ಇಂತೂ ದೋಸ್ತರೆಲ್ಲ ಗುಡ್ಡ ಹತ್ತಿ ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಬರ್ರಿ ಮುಂದೆ ಹೋಗೋಣ. ಅಂತೂ ಇಂತೂ ಕಪ್ಪತ್ ಮಲ್ಲಯ್ಯನ ಪ್ರಸಾದ ತಗೊಂಡು ಈಗ ಕಪ್ಪತ್ ಗುಡ್ಡದ ವ್ಯೂ ಪಾಯಿಂಟ್ ಕಡೆ ನಮ್ಮ ಪಯಣವನ್ನು ಬೆಳೆಸ್ತಾ ಇದೀವಿ. ಬರ್ರಿ ಹೋಗೋಣ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ನಮ್ ಕ್ಯಾಮ್ರಾ ಸ್ಟ್ಯಾಂಡ್ ಓನರ್ ಹಿಂದ ಕರೀರಿ ಅವನ್ನ. ನಮಸ್ಕಾರ ಫ್ರೆಂಡ್ಸ್. ನಾವು ಇವತ್ತ ಕಪ್ಪತ್ ಗುಡ್ಡಕ್ಕೆ ಬಂದೇವಿ. ಆದ್ರೆ ಒಂದ್ ಪ್ರಾಬ್ಲಮ್ ಆಗೈತಿ. ಏನಂದ್ರ ಕಪ್ಪತ್ ಗುಡ್ಡ ರಿಯಾಲಿಟಿನೇ ಬೇರೆ ಐತಿ, ರಿಯಲ್ ಬೇರೆ ಐತಿ. ಏನ್ ಮಾಡಕ್ ಬರಲ್ಲ. ಟೆಕ್ನಾಲಜಿ ಅಂತೂ ಇಂತ ಗುಡ್ಡ ಹತ್ತಕತ್ತವಿ. ಹತ್ತಂಬರ್ರಿ ಮೇಲ್ಗಡೆ ಹೋಗೋಣ. ಇನ್ನ ಅರ್ಧ ಆಗಿಲ್ಲ. ಅಲ್ಲೇ ನಮ್ಮ ಹುಡ್ರೆಲ್ಲ ಹರಿದು 12 ಹೋಗಿಲ್ಲ. ಅಲ್ಲೇ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಲ್ಲರೂ ಬರ್ಲಿ. ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾವು ಕಪ್ಪತ್ ಗುಡ್ಡಕ್ಕೆ ಬಂದೇವಿ. 1 ಗಂಟೆ ಅಲ್ಲ, 2 ಗಂಟೆ ಅಲ್ಲ, ರಾತ್ರಿ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೊರಡ್ತೀವಿ.